ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ಕಾಣಿಸ್ತಾ ಇದ್ದೀನಿ. ಒಳಗಡೆ ಹೆಂಗೆಂಗೋ ಆಗ್ತಿದೆ ಫ್ರೆಂಡ್ಸ್. ಯಾಕೆ ಊರ್ಗ್ ಹೋಗ್ಬಿಟ್ಟು ಬಂದಿದೆ ಫ್ರೆಂಡ್ಸ್. ಫುಲ್ ಸುಸ್ತು, ನಿದ್ರೆ, ಮೈಕೈ ನೋವು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಹಿಂಗೆ ಇದ್ರೆ ಆಗಲ್ಲ ಅಂತ ಅನ್ಬಿಟ್ಟು ಮಾತ್ರೆ ತಗೊಂಡ್ರೆ ಕೈಕಾಲ್ ನೋವು, ಸುಸ್ತು, ಬಾಡಿ ಪೇನ್ ಜೊತೆಗೆ ಮತ್ತು ಸಹ ಸ್ಟಾರ್ಟ್ ಆಗ್ಬಿಟ್ಟೈತೆ. ತೇಲಾಡ್ದಂಗ್ ಆಗ್ತೈತೆ. ನಾನು ಎಲ್ಲಿ ಹುಚ್ಚ ಹಿಡಿದು ಬಿಡುತ್ತೋ. ಇದೀಗಾಗೋ ಕೆಲಸ ಇಲ್ಲ ಅನ್ಬಿಟ್ಟು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ತಾಯಿ ತೈಲ ಹಾಕ್ಸ್ಕೊ ಬಂದೆ ಫ್ರೆಂಡ್ಸ್. 6 ಲೆವೆಲ್ಗೆ ಆಗೋಯ್ತು. ಶಿವಾರ್ಗ್ ಹೋಗ್ಬಿಟ್ಟು ತಾಯ್ತ ಕಟ್ಸ್ಕೊ ಬರಂಗಾಗೋಯ್ತು ಪರಿಸ್ಥಿತಿ. ಏನಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೂ ಒಂದು ತಾಯ್ತ ಹಾಕ್ಸ್ಕೊ ಬಂದ್ಬಿಡ್ತೀವಿ ನಾವು. ಆಸ್ಪತ್ರೆಯಲ್ಲಿ ವಾಸಿ ಆಗದೆ ಇರೋದು ಎಷ್ಟೊಂದು ದೇವಸ್ಥಾನದಲ್ಲಿ ವಾಸಿ ಆಗ್ತೈತೆ ಫ್ರೆಂಡ್ಸ್. ಇದು ನಮ್ಮ ನಂಬಿಕೆ ಅಷ್ಟೇ. ಅದಕ್ಕೆ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಆದ್ರೂ ತೇಲಾಡ್ದಂಗ್ ಆಗ್ತೈತೆ ಫ್ರೆಂಡ್ಸ್. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಂತಾನೆ ಅರ್ಥ ಆಗ್ತಿಲ್ಲ. ವಿಚಿತ್ರವಾದ ಕಾಯಿಲೆ ಇದೊಂಥರ. ಹೆಸರು ಸಹ ಇಡಕ್ ಆಗ್ತಿಲ್ಲ ಏನಾಗೈತೆ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತು ಗುರುವಾರ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಿದ್ದೆ. ಇಷ್ಟೊತ್ತರೆಗೂ ಸಹ ನಿದ್ದೆನೆ, ಬರೀ ನಿದ್ದೆ ಫ್ರೆಂಡ್ಸ್. ಶಿವಾರೂರ್ಗೆ ಹೋಗ್ಬಿಟ್ಟು ಬಂದಾಗಿಂದ ನನ್ಗೆ ಏನ್ ಆಗ್ತೈತೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಈಗೆದ್ದು ಮುಖ ತೊಳ್ಕೊಂಡಿದೀನಿ. 2 ದಿನದಿಂದ ಅಡುಗೆ ಮಾಡ್ಬೇಕು ಅಂದ್ರೆ ಮುಖ ನೀರು ಹಾಕೊಂಡ್ಬಂದು ಅಡುಗೆ ಮಾಡ್ತಾ ಇದ್ದೀನಿ. ಪಾತ್ರೆ ತೊಳಿಬೇಕಂದ್ರೆ ಮುಖ ತೊಳ್ಕೊಂಡು ಪಾತ್ರೆ ತೊಳಿತಿದ್ದೀನಿ. ನಿದ್ದೆ ಸುಮ್ಮನೆ. ಇವಾಗ ಅಷ್ಟೇ ಜಸ್ಟ್ ಹಿಂಗ್ ಹೊರ್ಕೊಂಡ್ರೆ ಸಾಕು, ಹಂಗೇ ನಿದ್ದೆ ಬರ್ತೈತೆ. ಎಂತ ಫ್ರೆಂಡ್ಸ್ ಇದು? ನನ್ ಮಧ್ಯಾಹ್ನ ನಿದ್ದೆ ಮಾಡೋ ಮಗಳೇ ಅಲ್ಲ. ಹಿಂಗಾಗೋಯ್ತು. ಇಟ್ಸ್ ಓಕೆ ಫ್ರೆಂಡ್ಸ್. ಇಂಥ ಟೈಮಲ್ಲಿ ನಾವು ಬಿ ಕಾನ್ಫಿಡೆನ್ಸ್ ಆಗಿರ್ಬೇಕು. ಊರ್ಗ್ ಹೋಗೋದನ್ನ ಮಿಸ್ ಮಾಡಬೇಕು, ಊರ್ಗ್ ಹೋಗೋದನ್ನ ತಪ್ಸ್ಕೊಬಿಡ್ಬೇಕು. ಓಕೆ ಫ್ರೆಂಡ್ಸ್, ಈಗ ತುಂಬಾ ನಿದ್ದೆ ಬರೋ ಟೈಮಲ್ಲಿ ಕಾಫಿ ಟೀ ಏನಾದ್ರು ಕುಡಿದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಅದೀಗಷ್ಟೇ ನನಗೆ ಗೊತ್ತಾದಂತ ವಿಷಯ. ಅದಕ್ಕೆ ಟಾಮುದ್ ಹಾಲೈತೆ ಫ್ರೆಂಡ್ಸ್. ಅಲ್ಲಲ್ಲ, ಟಾಮುಗ್ ಹಾಕೋ ಹಾಲೈತೆ, ಅವನದನ್ನ ಎಸ್ಕೇಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ಒಂದು ಸಾರು ಮಾಡಿದೆ ನಾನು. ವಿಚಿತ್ರವಾದ ಸಾರು, ಕಾಮಿಡಿ ಅನಿಸ್ತು. ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಬಂದೆ ಫ್ರೆಂಡ್ಸ್. ಫುಲ್ಲು ಮೈಕೈ ನೋವು, ಏನಪ್ಪ ಮಾಡೋದು ಅಂತ ಫ್ರಿಜ್ ಒಳಗೆ ತಲೆ ಹಾಕ್ತೆ. ನುಗ್ಗೆ ಸೊಪ್ಪು ಇರೋದು ಕಾಣಿಸ್ತು. ಅವರೇ ಬೆಳೆ ಬೇಯಾಕ್ತೆ. ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಬೇಗ ಹಾಕ್ಬಿಟ್ಟು ಕವರ್ ಓಪನ್ ಮಾಡ್ತೀನಿ. ನುಗ್ಗೆ ಸೊಪ್ಪು ಕೊಳ್ತೋಗ್ಬಿಟ್ಟೈತೆ. ಎಂತ ದಡ್ಡಿ ಅಂದ್ರೆ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ತೊಳೆದ್ಬಿಟ್ಟು ಇಟ್ರೆ ಇರಲ್ಲ ಫ್ರೆಂಡ್ಸ್, ಸೊಪ್ಪು ಕೊಳ್ತೈತವೆ, ನೀರಿನ ಅಂಶ ಇರ್ತಿತ್ತಲ್ಲ. ಹಂಗಾಗಿ ಸರಿ ಅನ್ಬಿಟ್ಟು ಇನ್ನೊಂದ್ಸಲ ಫ್ರಿಜ್ ಓಪನ್ ಮಾಡಿದೆ. ನೆನ್ಸಿರೋ ಕಡಲೆಕಾಳು ಇತ್ತಲ್ಲ ಅವತ್ತು, ಅದನ್ನು ಹಾಕ್ಬಿಟ್ಟೆ. ಅವರೇ ಬೇಳೆ ಕಡಲೆಕಾಳು ಹಾಕ್ಬಿಟ್ಟು ಏನೋ ಒಂದು ಸಾರು ತರ ಮಾಡ್ಬಿಡೋಣ, ಬೇಳೆ ಸಾರು ತರ ಅಂತ. ಅದು ಇಂಟ್ರೆಸ್ಟ್ ಯಾಕೋ ಬಂದಿಲ್ಲ. ಆಮೇಲೆ ಅಳಸಂದಿ ಕಾಳು ಎತ್ಕೊಂಡೆ, ಅದನ್ನು ಹಾಕ್ಬಿಟ್ಟೆ. ಅವರೇ ಬೇಳೆ, ಕಡಲೆಕಾಳು, ಅಳಸಂದಿ ಕಾಳು 3 ಹಾಕ್ಬಿಟ್ಟು ಟೊಮೊಟೊ ಕುಯ್ದಾಕ್ಬಿಟ್ಟು ಸಾಂಬಾರ್ ಮಾಡ್ಬಿಟ್ಟೆ. ಬೇಳೆ ಸಾಂಬಾರ್ ತರ ಸಕ್ಕತ್ತಾಗಿ ಬಂದಿತ್ತು. ಹಿಂಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ನನ್ನ ತಲೆ ಕೆಟ್ಟಿರೋ ಅಡುಗೆ. ಅದು ವಿಚಿತ್ರ ಅಡುಗೆ ಮಾಡಿದೆ, ಅದನ್ನೇ ತಿಂದ್ವಿ. ಸಕ್ಕತ್ತಾಗಿ ಬಂದಿದೆ. ಹೆಂಗೋ ನಿದ್ದೆ ಕಣ್ಣಲ್ಲಿ ಮಾಡಿದ್ರು ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಿದ್ದೀನಿ. ನನ್ಗೆ ಯಾಕೋ ಕನಕ್ಪುರ್ಗೂ ನನಗೂ ಆಗ್ ಬರ್ತಾ ಇಲ್ಲ ಅಂತ ಅನಿಸ್ತೈತೆ ಫ್ರೆಂಡ್ಸ್. ಏನ್ ಮಾಡೋದು? ಯಾಕೆ ಹಿಂಗಾಯ್ತು? ನಾರ್ಮಲ್ ಯಾವಾಗ್ಲೇ ಹೋಗ್ಬಿಟ್ಟು ಬಂದ್ರು ಸ್ವಲ್ಪ ಬಾಡಿ ಪೇನ್ ಅದು ಇದಿರ್ತೈತೆ, ಜರ್ನಿ ಮಾಡಿರೋದ್ರಿಂದ. ಅದು ಕಾಮನ್ ಫ್ರೆಂಡ್ಸ್. ಈ ಸಲ ಡಬ್ಬಲ್ ತ್ರಿಬಲ್ ಎಷ್ಟೊಂದು ಕಾಯಿಲೆಗಳು ಮಿಕ್ಸ್ ಆಗ್ಬಿಟ್ಟಿದೆ. ಏನಿರ್ಬೋದು ಇದ್ರ ಅರ್ಥ? ಅರ್ಥ ಆಗ್ತಿಲ್ಲ ನನಗೆ. ನಂಗೆ ಒಂದ್ಸಲ ಡೌಟ್ಸ್ ಬರ್ತಿದೆ, ತಿನ್ನಕ್ಕೆ ಏನು ಸಿಗ್ಲಿಲ್ಲ ಅಂದ್ಬಿಟ್ಟು ಮನೇಲಿ ಏನಾದ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇದ್ದಿದ್ದನ್ನ ತಿನ್ಬಿಟ್ನಾ, ಏನು ಗೊತ್ತಾಗ್ತಿಲ್ಲ. ಇವತ್ತು ಫುಲ್ ಡೇ ಪೂಜೆ ಮಾಡ್ಲೇಬೇಕು ಫ್ರೆಂಡ್ಸ್. ನಾನು ನಿನ್ನೆ ಹುಣ್ಣಿಮೆ ಪಾಪ ಶಿವನೇ ಪೂಜೆ ಮಾಡ್ತು. ನನ್ನ ಕೈಲಿ ಎದ್ದೊಳಕ್ಕೂ ಆಗ್ತಿಲ್ಲ. ನೆನ್ನೆನೂ ನಿದ್ದೆ. ಸ್ನಾನ ಮಾಡ್ಕೊಂಡಿದ್ದೀನಿ, ಶಿವ ಜೊತೆ ಸ್ವಲ್ಪ ಕೈ ಹಿಡ್ಕೊಂಡು ಪೂಜೆ ಮಾಡಿಸ್ತು, ಮಲ್ಕೊಂಡೆ. ಬರೀ ನಿದ್ದೆ. ಅದಕ್ಕೆ ಇವತ್ತು ರಾಯರ್ ಪೂಜೆ ಮಾಡಬೇಕು. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಹೋಗ್ಬೇಕಂದ್ರೆ ರಾಯರ್ನೇ ಕೇಳಬೇಕು, ಏನಾಗೈತೆ ನನಗೆ ಅಂತ ಅಂದ್ಬಿಟ್ಟು. ಬೆಳಗ್ಗೆನೆ ಮಾಡೋಣ ಅಂತ ಇದ್ದೆ, ಮಲ್ಕೊಂಡೆ. ಮಧ್ಯಾಹ್ನ ಎದ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡೆ, ಮಲ್ಕೊಂಡೆ. ಈಗ 3 ಗಂಟೆಗೆ ಇದ್ದೀನಿ, ಮಲ್ಗೋ ಮಗಳೇ ಎಲ್ಲ. ಆಗಿದ್ದಾಗೆ ಪೂಜೆ ಮಾಡ್ತೀನಿ ನಾನು ಇವತ್ತು. ಓಕೆ ಬನ್ನಿ ಫ್ರೆಂಡ್ಸ್, ಮಧ್ಯಾಹ್ನ 3 ಗಂಟೆಗೆ ಬೇಸಿಗೆ ಟೈಮಲ್ಲಿ ಕಾಫಿ ಕುಡಿತಿದ್ದೀನಿ ಅಂದರೆ ನನಗೆ ಹುಡ್ಕೊಬಂಡು ಅವಾರ್ಡ್ ಕೊಡಬೇಕು. ಈ ಬಿಸಿಲಲ್ಲಿ, ಈ ಸೆಕೆಯಲ್ಲಿ ಕಾಫಿ ಕುಡಿತಿದ್ದೀನಿ. ನಿದ್ರೆ ಕಮ್ಮಿ ಆಗ್ತೈತೆ ಅಂತಾರೆ ಫ್ರೆಂಡ್ಸ್ ಟೀ ಕಾಫಿ ಕುಡಿದ್ರೆ. ಅದಕ್ಕೆ ಟ್ರೈ ಮಾಡ್ತೀನಿ. ಬರೀ ಕಡಲೆಪುರಿ ಚೆನ್ನಾಗಿರಲ್ಲ ಟೀಗೆ. ಓಕೆ ಫ್ರೆಂಡ್ಸ್, ಈಗ ನಾವು ನಮ್ಮ ಮ್ಯಾಟ್ರಿಗೆ ಬರೋಣ. ಏನಂದ್ರೆ ಮ್ಯಾಟ್ರ್ ಫ್ರೆಂಡ್ಸ್, ಇವತ್ತು ಊರಿಂದ ನುಗ್ಗೆ ಸೊಪ್ಪು ಕಿತ್ಕೊಂಡ್ ಬಂದಿದ್ದೀನಿ. ಬೇಸಿಗೆ ಟೈಮು, ಕಣ್ಣು ಬಾಡಿ ಎಲ್ಲ ಓವರ್ ಹೀಟ್ ಆಗ್ತೈತೆ, ಕಣ್ಣೆಲ್ಲ ಉರಿತಾ ಇರ್ತೈತೆ, ತಲೆ ಕೂದಲು ಉದುರ್ತಾ ಇರ್ತೈತೆ. ಹಂಗಾಗಿ ನಾವು ಬಾಡಿ ತಂಪು ಮಾಡ್ಕೊಳ್ಳೋಣ ಅಂತ ಇದನ್ನ ತಂದೆ ಫ್ರೆಂಡ್ಸ್. ಆದ್ರೆ 1 ಸೆಕೆಂಡ್ಗಳ ಮುಂಚೆನೆ ನನ್ನ ಪ್ಲಾನ್ನ ಕ್ಯಾನ್ಸಲ್ ಮಾಡ್ಕೊಂಡೆ. ಬಾಡಿ ತಂಪು ಮಾಡ್ಕೊಳ್ಳೋದಕ್ಕಿಂತ ಹೇರ್ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಹೆಂಗಿರ್ತೈತೆ ಫ್ರೆಂಡ್ಸ್? ವೆರಿ ಇಂಟ್ರೆಸ್ಟಿಂಗ್. ಈ ತರ ಮಾಡ್ತಾರೋ ಇಲ್ಲ ಅಂತಾನು ಗೊತ್ತಿಲ್ಲ. ಇದು ವರ್ಕ್ ಆಗ್ತಿತ್ತಲ್ಲ ಅಂತ ಎಕ್ಸ್ಪೆರಿಮೆಂಟ್ ಫ್ರೆಂಡ್ಸ್. ತುಂಬಾ ದಿನ ಆದ್ಮೇಲೆ ಕಂಬ್ಯಾಕ್ ಎಕ್ಸ್ಪೆರಿಮೆಂಟು. ಟೀ ಪುಡಿನೂ ನಮಗ್ ಬೇಕಾಗಿತ್ತು ಫ್ರೆಂಡ್ಸ್, ಆದ್ರೆ ಖಾಲಿ ಆಗೈತೆ. ಶಿವ ಸಂಜೆನೆ ಕೆಲಸದಿಂದ ಬರೋದು. ಅದಕ್ಕೆ ನಾವು ಅದ್ರ ಬದಲು ಇನ್ನೊಂದು ಐಟಮ್ ತಗೋತಾ ಇದೀನಿ. ನಮ್ಮಲ್ಲಿ ಎಲ್ಲದಕ್ಕೂ ಉಪಾಯ ಇದೆ ಫ್ರೆಂಡ್ಸ್. ಒಂದಿಲ್ಲ ಅಂದ್ರೆ ಇನ್ನೊಂದು ಇದ್ದೇ ಇರ್ತೈತೆ. ಟೀ ಪುಡಿ ಕೆಮಿಕಲ್ ಇರ್ತೈತೆ, ಬೀಟ್ರೂಟ್ ಕೆಮಿಕಲ್ ಇರ್ತೈತೆ. ಹಾಗಾಗಿ ಇದನ್ನ ಯೂಸ್ ಮಾಡುವ. ಒಂದು ಬೀಟ್ರೂಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವೆರಡನ್ನ ಬೇಯಿಸ್ಕೋಬೇಕಾ, ರುಬ್ಬಿಟ್ಟು ಹಚ್ಕೊಂಡ್ರೆ ಸಾಕ? ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಲ್ಲ ಫ್ರೆಂಡ್ಸ್.
ತುರ್ದ್ಬಿಟ್ಟು ಇದನ್ನು ತೊಳ್ಕೊಂಡು ಇಟ್ಕೋತೀನಿ ಫಸ್ಟ್. ಫ್ರೆಂಡ್ಸ್, ಇಲ್ಲಿ ಮೆಂದಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಬೀಟ್ರೋಟ್ನ ತುರ್ಕೊಳ್ಳೋಣ ಅನ್ಕೊಂಡೆ, ಹೆಂಗಿದ್ರು ನಾನು ಮಿಕ್ಸಿಲಿ ರುಬ್ಕೊಳ್ಳೋದಲ್ಲ, ರಿಸ್ಕ್ ಯಾಕೆ ತುರ್ದಿ ಅಂದ್ಬಿಟ್ಟು ಕಟ್ ಮಾಡ್ಕೊಬಿಟ್ಟೆ ಇಷ್ಟಪ್ಪ. ಇವೆರಡನ್ನು ಕ್ಲೀನ್ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಮುಟ್ಟಿದ ತಕ್ಷಣ ಕೆಂಪಗಾಯ್ತು, ಇನ್ನು ತಲೆಗೆ ಹಚ್ಕೊಂಡ್ರೆ ಫುಲ್ ಕೆಂಪಾಗ್ತೈತೆ ತಲೆ ಕೂದಲೆಲ್ಲ ಅಂತ ಅನ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋತೀನಿ. ಫ್ರೆಂಡ್ಸ್, ಇಲ್ಲಿ ಮೊದಲು ಬೀಟ್ರೋಟ್ನ ರುಬ್ಕೋತೀನಿ. ಇದು ದಪ್ಪ ಕಟ್ ಮಾಡಿದ್ದೀನಲ್ಲ, ಬೇಗ ನುಣ್ಣಗಾಗಲ್ಲ. ಆಮೇಲೆ ಸೊಪ್ಪಾಕಿ ರುಬ್ಕೋತೀನಿ. ಫ್ರೆಂಡ್ಸ್, ಈಗಷ್ಟೇ ಒಂದು ಕಂಡಿಡ್ದೆ, ಬೀಟ್ರೂಟ್ ತುಡ್ಕೊಳ್ಳೋಕೆ ನಮ್ಗೆ ಹೆಣ್ಮಕ್ಳು ತುಂಬಾ ಕಷ್ಟ ಅಲ್ಲ. ಈ ತರ ಕಟ್ ಮಾಡ್ಬಿಟ್ಟು ಜಾರ್ಗೆ ಹಾಕೋಬಿಟ್ಟು ರುಬ್ಕೊಬಿಟ್ರೆ ಆಗೋಗ್ತಿದೆ ಒಂದೇ ಸೆಕೆಂಡ್ ಅಲ್ಲಿ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಇನ್ಮೇಲೆ ನಾನು ರಿಸ್ಕೆ ತಗೊಳಲ್ಲ, ಇದೇ ಟಿಪ್ ಫಾಲೋ ಮಾಡ್ತೀನಿ. ಈಗ ಸೊಪ್ಪಾಕಿ ರುಬ್ಕೋತೀನಿ. ಇಲ್ಲಿ ಫ್ರೆಂಡ್ಸ್, ಎಷ್ಟು ಡಾರ್ಕ್ ಕಲರ್ ಅಲ್ಲ, ತಲೆ ಕೂದಲೆಲ್ಲ ಹಿಂಗೆ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರ್ತೈತೆ. ಟ್ರೈ ಮಾಡುವ, ಆಗ್ತೈತೋ ಇಲ್ಲೋ. ಕೈಯೇ ಆಗ್ತೈತೆ ಫ್ರೆಂಡ್ಸ್, ಇಲ್ಲಿ ಅಂಟ್ಕೋತೈತೆ. ಇನ್ನು ತಲೆ ಕೂದಲಿಗೆ ಅಂಟ್ಕೊಳ್ಳಲ್ವಾ? ಇಷ್ಟೆಷ್ಟು ತಳ್ಳಗಿರ್ತಾವ ತಲೆ ಕೂದಲು, ನೋಡೇ ಬಿಡೋಣ. ಅದೇ ನಾವು ಪಾರ್ಲರ್ ಅಲ್ಲ ಫ್ರೆಂಡ್ಸ್, ಸಲೂನ ಏರ್ ಕಲರ್ ಮಾಡಿಸೋದು, ಅಲ್ಲಿಗೆ ಹೋಗ್ಬಿಟ್ಟು ಮಾಡಿಸ್ಕೋಬೇಕಂದ್ರೆ ಎಷ್ಟು ದುಡ್ಡು ಬೇಕು, ಎಷ್ಟು ಬೇಕೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಇದುವರೆಗೂ ಆ ಕಡೆ ತಲೆ ಹಾಕಿಲ್ಲ. ಈ ಥರ ತಲೆಗಂತೂ ಕೈಯೇ ಹಾಕ್ಸ್ಕೊಂಡಿಲ್ಲ. ಒಂದ್ಸಲ ಏರ್ ಕಟ್ ಮಾಡಿಸ್ಕೊಂಡ್ಮೇಲೆ ಜೀವನ ಜಿಗುಪ್ಸೆ ಬಂದ್ಬಿಡ್ತು. ಆಮೇಲೆ ಹಂಗೆ ಬಿಟ್ಬಿಟ್ಟೆ. ಇನ್ನು ಏರ್ ಕಲರು, ಫೇಶಿಯಲ್ ಅದು ಇದು ಏನೂ ಮಾಡಿಸಿಲ್ಲ. ನೋಡೋಣ ಇದು ವರ್ಕ್ ಆಗ್ತಿತ್ತಲ್ಲ ಫ್ರೆಂಡ್ಸ್. ವೈಟ್ ಬಟ್ಟೆ ಗಲೀಜಾಗಿ ಹೋಗ್ತಿತ್ತಲ್ಲ, ಇವಾಗ ಏನು ಮಾಡೋದು? ಹಳೇದು ಯಾವ್ದಾರ ಒಂದು ನೈಟಿ ತಗೊಳಕೋಬತ್ತೀನಿ. ಏರ್ ಪ್ಯಾಕ್ಗೆ ಮ್ಯಾಚ್ ಆಗುವಂತ ಡ್ರೆಸ್ ಇತ್ತು ಫ್ರೆಂಡ್ಸ್, ಇದನ್ನೇ ಹಾಕೋ ಬಂದ್ಬಿಟ್ರೆ. ಈ ಕಲರ್ ಆದ್ರೂ ಡ್ರೆಸ್ ಒಳಗೆ ಮಿಕ್ಸ್ ಆಗ್ಬಿಡ್ತೈತೆ, ಕಾಣಿಸೋದೇ ಇಲ್ಲ, ಗಲೀಜು ತಲೆ ಫ್ರೆಂಡ್ಸ್ ತಲೆ. ಓಕೆ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್. ಇದು ನಿಜವಾಗ್ಲೂ ವರ್ಕ್ ಆಗ್ಬಿಟ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಡಿಕಾಷನ್ ಕುದಿಸ್ಕೊಂಡು ಆ ನೀರು ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡು ಮಾಡ್ತಾರಂತೆ, ಅದು ಕಲರ್ ಬತ್ತಿದಂತೆ. ಅದು ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ. ಶಿವ ನೆಕ್ಸ್ಟ್ ಊರಿಗೆ ಹೋಗ್ತಿತ್ತಲ್ಲ, ಅವಾಗ ಸೊಪ್ಪು ತರಿಸ್ಕೊಂಡು ಮತ್ತೆ ಒಂದ್ಸಲ ಮಾಡ್ತೀನಿ. ಇಷ್ಟು ತಗೊಂಡು ಏರ್ ಪ್ಯಾಕ್ ಹಚ್ಕೊಳುವ. ವಾವ್, ಇದೇ ಕಲರ್ ಆಗ್ಬಿಟ್ರೆ ಫ್ರೆಂಡ್ಸ್, ಪಿಂಕ್ ಏರ್ ಕಲರ್ ಆಗ್ಬಿಡ್ತೈತೆ ನಂದು, ಸಖತ್ತಾಗಿರ್ತೈತೆ. ಇಲ್ಲೆಲ್ಲ ಟಚ್ ಆಗ್ಬಾರ್ದು, ನಮ್ ಫೇಸು ಅದೇ ಕಲರ್ ಆದ್ರೆ ಚೆನ್ನಾಗಿರ್ತೈತಲ್ಲ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಲಾ. ಎಲ್ರು ಬೆಳ್ಳಗಾಗ್ಬೇಕು ಅಂತ ಇಷ್ಟಪಡ್ತಾರೆ ಫ್ರೆಂಡ್ಸ್, ನಾನು ಪಿಂಕ್ ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ಏರ್ ಪ್ಯಾಕ್ ಆಗಿ ಬರುವ ಮತ್ತೆ. ಇಲ್ಲಿ ಫ್ರೆಂಡ್ಸ್, ಮೆಹಂದಿ ಕಲರ್ ಎಷ್ಟು ಬಂದೈತೆ ಇಲ್ಲಿ. ಇದೇ ತರ ಏರ್ ಕಲರ್ ಬಂದ್ಬಿಡ್ಬೇಕು ಫ್ರೆಂಡ್ಸ್, ಸಖತ್ತಾಗಿರ್ತೈತೆ. ಇಲ್ಲೆಲ್ಲ ಬರ್ತೈತೆ, ಇಲ್ಲಿ ಡೌಟೇ ನೋಡ್ವಾ. ಇದೇನಾದ್ರು ವರ್ಕ್ ಆಗ್ಬಿಡ್ತಂದ್ರೆ ಲೈಫ್ ಟೈಮು ಇದನ್ನೇ ಫಾಲೋ ಮಾಡ್ತೀನಿ ನಾನು. ನಂಗೆ ಏರ್ ಕಲರ್ ಬೇಕು ಅಂದಾಗೆಲ್ಲ ಇದನ್ನೇ ಫಾಲೋ ಮಾಡ್ತೀನಿ. ಕಚ್ಕೋತಾನೆ ಇಲ್ವಲ್ಲ, ಹಿಂಗೆ ಸಗಣಿ ತರ ತಗೊಂಡು ಹಿಂಗೆ ಪಟ್ ಅಂತ ಹಾಕೊಂಡ್ರೆ ಇದು ನಮ್ಮ ನ್ಯಾಚುರಲ್ ಹೇರ್ ಕಲರಿಂಗ್ ಟ್ರೈಯಿಂಗ್ ಫ್ರೆಂಡ್ಸ್. ನೋಡೋಣ ಇದು ಹೆಂಗ್ ವರ್ಕ್ ಆಗ್ತಿತ್ತು. ಇಲ್ಲಿ ಫ್ರೆಂಡ್ಸ್ ಕೈಯೇ ಬಂದೈತೆ ಒಂದು 5-6 ನಿಮಿಷಕ್ಕೆ. ಇನ್ನು ತಲೆ ಕಲರ್ ಬರಲ್ವಾ ಅಂತ ನನ್ನ ಅನಿಸಿಕೆ. ಮುಖನೂ ಹಂಗೆ ಆಗ್ಬಿಡ್ತೈತೆ. ಇದು ಡ್ರೈ ಆಗಕ್ಕೆ ಒಂದು 23 ನಿಮಿಷ ಬಿಡ್ತೀನಿ. ಈ ಗ್ಯಾಪಲ್ಲಿ ನಾನು ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀರು ಕಾಯ್ಸಾಕಬೇಕು. ಮನೆ ಒರೆಸೋಕೆ ಬಕೆಟಲ್ಲಿ ನೀರು ತಗೊಂಡೆ, ಅದಕ್ಕೆ ಚಿಟಿಕೆ ಅರಿಶಿನ ಉಪ್ಪು ಹಾಕೊಂಡೆ, ನೆಗೆಟಿವ್ ಎನರ್ಜಿ ದೂರ ಆಗೋಕ್ಕೆ. ಹಂಗೆ ಬಟ್ಟೆ ಒಗೆದು ಲಿಕ್ವಿಡ್ ಹಾಕೊಂಡೆ ಮನೆ ಗಮ್ಮನಕ್ಕೆ. ಓಕೆ ಫ್ರೆಂಡ್ಸ್, ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿದ್ದೀನಿ. ಫ್ರೆಶ್ ಆಗ್ಬಿಟ್ಟು ಬಂದು ರಂಗೋಲಿ ಹಾಕೋಣ ಅಂತ. ಇಲ್ಲಿ ನನ್ನ ಗೆಟಪ್ಪು. ಅಪ್ಪಿ ಆಫ್ರಿಕಾದಲ್ಲಿ ಶೀಲಾ ನೋಡಿದ್ಯಾ? ಎಲ್ಲಿ ಕಣೆ ನೋಡಿದೆ ಈಗ. ಯೋ ಚಡ್ಡಿ ಹಾಕೊಬಿಟ್ಟಿದ್ಯಾ? ನನ್ನ ಗಂಡನ್ಗೆ ಹೇಳ್ತೀನಿ ಫ್ರೆಂಡ್ಸ್, ಈ ಥರ ಸ್ಟೈಲ್ ಆಗಿರೋ ಅಂತ ಇರಲ್ಲ. ಅಪ್ಪಿ ನಿನ್ಗೂ ಬೇಕಾ ಏರ್ ಬೇಕು? ಪಿಂಕು ಗೊತ್ತಿಲ್ಲ. ಈಗ ತರ ಕೆಲಸದಿಂದ ಬಂದಿತ್ತೆ ಫ್ರೆಂಡ್ಸ್, ಎಲ್ಲ ಡ್ರೈ ಆಗುತ್ತೆ. ಅಪ್ಪಿ ಮುಖ ತೊಳೆದು ನಾನು ಇದೇ ಕಲರ್ ಇರ್ತೀನಿ ಅಪ್ಪಿ, ಪಿಂಕ್ ಕಲರು. ಫಾರಿಂಗ್ ಆಫ್ರಿಕಾ ಇಟ್ಟಿನ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ. ಆಫ್ರಿಕಾದಲ್ಲಿ ಶೀಲಾ, ಎಸ್. ಓಕೆ ಫ್ರೆಂಡ್ಸ್, ಈಗ ನಾನು ಸ್ಕೋಪ್ ಕೊಡೋ ಟೈಮಲ್ಲ, ಈಗ ಫ್ರೆಶ್ ಆಗ್ಬಿಟ್ಟು ಬರಬೇಕು. ಒಂದು 30-40 ನಿಮಿಷ ಬಿಟ್ಟೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ ಅಂತ ಅನ್ನಿಸ್ತೈತೆ, ಆವಾಗ ಚೆನ್ನಾಗಿ ಕಲರ್ ಬರ್ತೈತಲ್ಲ ಅಂತ ನನ್ನ ಅನಿಸಿಕೆ. ಇನ್ನೊಂದು 20 ನಿಮಿಷ ಬಿಟ್ಬಿಟ್ಟು ಆಮೇಲೆ ಶಾಂಪು ಹಾಕಲ್ಲ ಫ್ರೆಂಡ್ಸ್, ಹಾಗೆ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ.
ಏನ್ಲ ಕಸದ ತೊಟ್ಟಿಯಲ್ಲಿ ಬಿದ್ದು ಒದ್ದಾಡ್ತಿದ್ದಿ? ಮನೆ ಒಣಗ್ತಾ ಇದೆ, ಬಾ ಬಾರ್ಲಾ. ಓ ಇವನು ಈ ತರ ಸ್ಕೋಪ್ ಕೊಡ್ತಿರೋದು ಅನಾಥ ಮಗು ತರ. ಮತ್ತೆ ತಿಂಡಿ ತರಿಸ್ಕೊಳ್ಳೋಣ ನಾವಿಬ್ರು. ನಿಜ ಫ್ರೆಂಡ್ಸ್, ಸ್ನ್ಯಾಕ್ಸ್ ಎಲ್ಲ ತಿನ್ಬೇಕು ಅಂತ ಅನಿಸ್ತೈತೆ. 2000 years later. ಓಕೆ ಫ್ರೆಂಡ್ಸ್, ಫ್ರೆಶ್ ಆಗಿ ಬಂದೆ. ಹೊಸ್ಲೆಲ್ಲ ತೊಳೆದ ಅರ್ಶಕ್ಕೆ ಮೇಲಿಕ್ಕೆ ರಂಗೋಲಿನ ಹಾಕ್ಬಿಟ್ಟೆ ಫ್ರೆಂಡ್ಸ್. ಇಲ್ಲಿ ಸೂಪರ್ ಡೂಪರ್ ಆಗಿ ಹೆಂಗೋ ಒಂದು ಐಡಿಯಾ ಬಂತು, ಒಂದು ಡಿಸೈನ್ ಆಗ್ತೆ. ರಂಗೋಲಿ ವಿಡಿಯೋ ನಾಳೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಶುಕ್ರವಾರ ದೊಡ್ಡ ರಂಗೋಲಿ ಹಾಕೋಣ. ಈಗ ಸಸ್ಪೆನ್ಸ್ ರಿವೀಲ್ ಟೈಮ್. ನಿಜವಾಗ್ಲೂ ಏರ್ ಕಲರ್ ಚೇಂಜ್ ಆಗೈತಾ ಇಲ್ಲ ನೋಡುವ. ಇಲ್ಲ ಚಾನ್ಸೇ ಇಲ್ಲ. ಎಂಥದ್ದು ಇಲ್ಲ, ಒಣಗದ್ಮೇಲೆ ಕಾಣಿಸ್ತಾ. ಮೆಹಂದಿ ಸೊಪ್ಪಾಗಿರೋದ್ರಿಂದ ಈ ಥರ ಒಟ್ಟೊಟ್ಟಿದ್ದೇ ಇರ್ತಿದೆ ಫ್ರೆಂಡ್ಸ್. ತಲೆ ಒಣಗದ್ಮೇಲೆ ಅದೇ ಉದುರೋಗ್ತೈತೆ. ಮೋಸ್ಟ್ಲಿ ಏರ್ ಕಲರ್ ಬಂದೈತೆ, ಆದ್ರೆ ಬಿಸಿಲು ಕಾಣಿಸ್ತಿದೆ ಫ್ರೆಂಡ್. ಫುಲ್ ಡ್ರೈ ಆದ್ಮೇಲೆ ಕಾಣಿಸ್ತೈತೆ, ನೋಡೋಣ ನಾಳೆ. ಓಕೆ ಫ್ರೆಂಡ್ಸ್, ಈಗ ದೇವ್ರ ಸಾಮಾನು ತೊಳಿಬೇಕು ಫ್ರೆಂಡ್ಸ್. ಯಾವಾಗ ಯುಗಾದಿಗೆ ಹಿಂದೆ ತೊಳೆದಿದ್ದು, ಈಗ ತೊಳಿಬೇಕು ಮತ್ತೆ. ಈಗ ತೊಳೆದ್ಬಿಟ್ಟು ಈಗ ಟೈಮ್ 4:15 ಆಗ್ತಾ ಬಂತು. ತೊಳೆದ್ಬಿಟ್ಟು 6 ಗಂಟೆ ಅಷ್ಟರಲ್ಲಿ ದೀಪ ಹಚ್ಬೇಕು. ಇದು ನನ್ನ ಟಾರ್ಗೆಟ್ ಟಾಪಿಕ್ಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆ ಕೆಲಸ ನೋಡುವ. ಈ ತಲೆ ಕಲರ್ ಬರೋದು ಅವೆಲ್ಲ ನಮ್ಗೆ ಆಗದಿರೋ ಕೆಲಸ. ಬೇಸಿಗೆ ಟೈಮಲ್ಲಿ ಮೆಹಂದಿ ಸೊಪ್ಪು ತಲೆಗೆ ರುಬ್ಬಾಕೊಂಡೆ, ತಂಪಾಗಿರ್ತೈತೆ ಬಾಡಿ ಅಷ್ಟೇ. ಕಲರ್ ಗಿರಲ್ಲ ನಮ್ಗೆ ಯಾಕೆ ಫ್ರೆಂಡ್ಸ್, ಈ ವಯಸ್ಸಲ್ಲಿ ಶೋಕಿಗಳು ಯಾಕೆ ಅಂತೀನಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ನಮ್ಮ ತುಳಸಿ ದೇವಿ ಸಿಂಪಲ್ ರಂಗೋಲಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಯಾವ್ದೋ ಒಂದು ಡಿಸೈನ್ ಆಗ್ತದೆ, ಸೂಪರ್ ಡೂಪರ್ ಕಾಣಿಸ್ತೈತಲ್ಲ. ನಾಳೆ ದೊಡ್ಡ ಡಿಸೈನ್ ಹಾಕ್ಬೇಕು. ಏನ್ಲ ಅದು? ಒಂದು ಅಳಿಲು ಪ್ರಾಣಿ ಪಕ್ಷಿ ಕಿಮಿಕ್ರೀಟಗಳು ಓಡಾಡ್ಬಾರ್ದು ಇವನ ಹತ್ರ ಫ್ರೆಂಡ್ಸ್. ಇವನ್ ಜೊತೆಗೆ ಇನ್ನೊಂದು ಮರಿ ತರಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದು ಸರ್ಪ್ರೈಸ್ ಫ್ರೆಂಡ್ಸ್, ನಿಮ್ಗೇನೇನೆ ಸರ್ಪ್ರೈಸು ಮತ್ತೆ ಪನಿಷ್ಮೆಂಟ್ ಫ್ರೆಂಡ್ಸ್. ನಾನು ಏನ್ ತಪ್ಪು ಮಾಡಿದೀನಿ? ನಿಮಗೆ ಪನಿಷ್ಮೆಂಟ್ ಅಲ್ಲ, ಒಬ್ಬರಿಗೆ ಪನಿಷ್ಮೆಂಟು. ಒಬ್ಬರು ನನ್ನ ಶತ್ರು ನನ್ನ ಎದುರಾಕೊಂಡವ್ರೆ, ಅವ್ರಿಗೆ ಪನಿಷ್ಮೆಂಟ್. ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಾದ್ ನೋಡುವ ಫ್ರೆಂಡ್ಸ್, ನೆಕ್ಸ್ಟ್ ವೀಕಲ್ಲಿ ಬರ್ತೈತೆ ನಮ್ಮ ಮರಿ. ನಮ್ಮ ದೇವ್ರ ಗೂಡು ಕ್ಲೀನ್ ಮಾಡಬೇಕು. ಇದೆಲ್ಲ ತುಂಬಾ ಧೂಳಾಗೈತೆ, ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ನಮ್ಮ ದೇವ್ರ ಗೂಡಲ್ಲಿ ದೇವ್ರ ಸಾಮಾನು ಇಳಿಸ್ಕೋಬೇಕು ಅಂದ್ರೇನೆ ಅರ್ಧ ಗಂಟೆ ಟೈಮ್ ಬೇಕು. ಅಷ್ಟೆಲ್ಲ ಇರ್ತಾವೆ ಪುಟಾಣಿವು. ಎಲ್ಲನೂ ಇಳಿಸ್ಕೊಂಡು ಹುಣ್ಸೆಹಣ್ಣು, ಸೊಬ್ಬಿನ, ತೆಂಗಿನಾರು ಇವಿಷ್ಟರಲ್ಲೇ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ. ಟೈಮ್ ಆಗಿರೋ ಟೈಮಲ್ಲಿ ಅದೆಲ್ಲ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು 2 ಪಾತ್ರೆನಲ್ಲಿ ನೀರು ತಗೊಂಡು ತೊಳೆದು ಹಾಕೊಳ್ತಾ ಇದ್ದೀನಿ. ಈ ಸಲ ದೇವ್ರ ಸಾಮಾನು ತುಂಬಾನೇ ಇದಾಗ್ಬಿಟ್ಟೈತೆ ಫ್ರೆಂಡ್ಸ್, ಗಲೀಜಾಗೈತೆ. ಗಲೀಜ್ ಅನ್ಬೇಕಾ ಮಾರ್ಕನ್ಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಶಿವ ಹುಷಾರ್ ತಪ್ಪಾಗಿಂದ ಡೈಲಿ ಶಿವನೇ ಪೂಜೆ ಮಾಡ್ತಾ ಇರೋದು. ಕರ್ಪೂರ ದೀಪ ಎಲ್ಲ ನಾನು ಎಲ್ಲೆಲ್ಲಿ ಹಚ್ಬೇಕು ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿರ್ತೀನಿ. ಆದ್ರೆ ನನ್ನ ಗಂಡ ಮಾಡ್ಬೇಕಾದ್ರೆ ಪೂಜೆನ ಹೆಂಗಂದ್ರೆ ಹಂಗಿಟ್ಟು ದೇವ್ರ ಸಾಮಾನೆಲ್ಲ ಮೊಸಿ ಆಗಂಗ್ ಮಾಡಿ ಕೈತೆ ಈ ಸಲ. ಅದಕ್ಕೆ ನನಗೆ ಡಬ್ಬಲ್ ಕೆಲಸ ಬಿದ್ದಿರೋದು ಈ ಸಲ. ಅದಕ್ಕೆ ಎಕ್ಸ್ಪೆರಿಮೆಂಟ್ ಏನು ಬೇಡ. ಸಬ್ಬಿನ ಹುಣ್ಸೆಹಣ್ಣು ಇದ್ದು ಬಿಟ್ರೆ ನೀಟಾಗಿ ಕ್ಲೀನ್ ಆಗ್ತೈತೆ. ಪಿತಾಂಬರಿ ನೀವು ಹೇಳ್ತಾನೆ ಇದ್ದೀರಾ, ನಾನು ಕೇಳ್ತಾನೆ ಇದ್ದೀನಿ. ಈ ಜನ್ಮಕ್ಕೆ ಪಿತಾಂಬರಿ ನಮ್ಮ ಮನೆಗೆ ಬರ್ತೈತಾ ಇಲ್ಲ, ಕಾದ್ ನೋಡುವ ಫ್ರೆಂಡ್ಸ್. ಮತ್ತೆ ಈ ಕೆಲಸ ಈಸಿ ಇರಲ್ಲ ಫ್ರೆಂಡ್ಸ್. ಜಾಸ್ತಿ ದೇವ್ರ ಸಾಮಾನು ಏನಾದ್ರು ಈ ತರ ಕಲೆಗಳಾಗ್ಬಿಟ್ಟಿತ್ತು ಅಂದ್ರೆ ತುಂಬಾ ಟೈಮ್ ತಗೋತೈತೆ. ಅಂತ ಟೈಮಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನನಗೆ ಸಪೋರ್ಟ್ಗಂತೂ ಯಾರು ಬರಲ್ಲ, ನಾನು ತೊಳ್ಕೊಡ್ತೀನಿ ನೀನು ಉಚ್ಕೊಡು ಅನ್ನಕ್ಕೆ. ಅಂತ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಏನಿಲ್ಲ ಫ್ರೆಂಡ್ಸ್, ದೇವ್ರ ಫಿಲಮ್ ಹಾಕ್ಕೊಳ್ತೀನಿ. ಶಿವ ಫೋನ್ ಇಸ್ಕೊಂಡು ನೋಡ್ಕೊಂಡು ಆರಾಮಾಗಿ ತೊಳೆದಿರ್ತೀನಿ. ಕೆಲಸ ಮಾಡ್ದಂಗೆ ಅಂತ ಅನ್ಸಲ್ಲ. ನನಗೆ ಇಷ್ಟವಾದ ಕೆಲಸ ನಮ್ಮ ಮನೆಯಲ್ಲಿ ಅಂದರೆ ಇದೇನೇನೆ, ಅಷ್ಟೇ ಕಷ್ಟವಾದದ್ದು ಇದೇನೇನೆ. ಯಾಕಂದರೆ ನೀಟಾಗಿ ಕಲೆ ಹೋಗೋವರೆಗೂ ನಾನಂತೂ ಬಿಡಲ್ಲ. ಆ ಕಲೆ ಹೋಗ್ಬೇಕು ಇಲ್ಲ ನಾನು ಹೋಗ್ಬೇಕು, ಆ ಥರ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಳ್ತೀನಿ. ನೀಟಾಗಿರಬೇಕು ನೋಡೋಕ್ಕೆ ದೇವ್ರ ಸಾಮಾನು. ಹೆಂಗಂತ ಹೆಂಗೆ ತೊಳೆದಿಟ್ಬಿಟ್ರೆ ನೆಕ್ಸ್ಟ್ ಸಲ ತೊಳಿಬೇಕಾದ್ರೂ ನಮಗೆ ರಿಸ್ಕು, ಅದಿನ್ನ ಜಾಸ್ತಿ ಕಲೆ ಆಗಿರ್ತೈತೆ. ಹಂಗಾಗಿ ಪರವಾಗಿಲ್ಲ, ಸಬಿನ ಮತ್ತೆ ಹುಣ್ಸೆಹಣ್ಣಲ್ಲಿ ತೊಳೆದ್ಬಿಟ್ರೆ ನೀಟಾಗಿ ಕ್ಲೀನ್ ಆಗ್ತೈತೆ. ಅರ್ಧ ಹುಣ್ಸೆಹಣ್ಣು ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ಖಾಲಿ ಮಾಡಿದ್ದೀನಿ ನಾನು. ಈಗ ಅಡುಗೆಗೆ ಇಲ್ದಿರೋ ಥರ ಆಗ್ತೈತೆ. ಈ ವರ್ಷ ನಮ್ಮ ಅತ್ತೆನೂ ಕಳಿಸ್ಕೊಟ್ಟಿಲ್ಲ ಹುಣ್ಸೆಹಣ್ಣು. ಯಾರೋ ಎತ್ಕೊಬಿಟ್ರು ಹುಣ್ಸೆ ಮರದ ಹತ್ರ ಹುಣ್ಸೆಹಣ್ಣಲ್ಲ ಅಂತ ಹೇಳ್ತಿದ್ರು. ಗೊತ್ತಿಲ್ಲ, ಎಲ್ಲಾದರೂ ಕೊಂಡ್ಕೊಬರ್ಬೇಕು ಅಷ್ಟೇ ನಾವು. ಈ ಥರ 2 ಸಲ ದೇವ್ರ ಸಾಮಾನ ತೊಳ್ಕೊಂಡ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡ್ತೈತೆ. ಮತ್ತು ಕಳಶದೊಳಗಡೆ ತುಂಬ ಟಿಪ್ಸ್ ಹೇಳಿದ್ರಿ ಫ್ರೆಂಡ್ಸ್, ಅದೆಲ್ಲ ಟ್ರೈ ಮಾಡಿದೆ ನಾನು. ಕಳಶದೊಳಗಡೆ ಮಾತ್ರ ಕಲೆ ಹೋಗ್ತಾನೆ ಇಲ್ಲ. ಎನಿ ಟೈಮ್ ನೀರು ಅದು ಇದು ತುಂಬಿಟ್ಟಿರ್ತೀವಲ್ಲ ದೇವ್ರ ಮನೆಯಲ್ಲಿ, ಮೋಸ್ಟ್ಲಿ ಅದಕ್ಕೆ ಅಂತ ಅನ್ಕೋತೀನಿ. ಯಾಕಂದರೆ ಮೇಲೆ ಒಂದು ಡ್ರಾಪು ವಾಟ್ರ್ ಬಿದ್ರೇ ಅದು ಹಂಗೆ ಕಲೆ ಆಗ್ತಿದೆ. ಅಂಥದ್ರಲ್ಲಿ ನಾವು ಕಳಶಕ್ಕೆ ನೀರೇ ತುಂಬಿಡ್ತೀವಿ ಎನಿ ಟೈಮು. ಅಂಥದ್ರಲ್ಲಿ ಅದು ಕಲೆ ಹೋಗಲ್ಲ, ಅದು ಹಂಗೆ ಉಳ್ಕೋತೈತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಬೇರೆ ಏನಾರ ಟಿಪ್ ಇದ್ರೆ ಹೇಳ್ರಿ ಫ್ರೆಂಡ್ಸ್, ನೋಡೋಣ, ಟ್ರೈ ಮಾಡುವ. ಅದನ್ನು ಕಲೆ ಎಲ್ಲ ಹೋಗೋ ಥರ. ಕಂಚು ತಾಮ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಬೆಳ್ಳಿ ಸಾಮಾನು ನೆನಪಾಯಿತು. ಮೊದಲಿಗೆ ನಾನು ಬೆಳ್ಳಿ ಸಾಮಾನೇ ತೊಳ್ಕೊಳ್ಳೋದು, ಮರ್ತೋಗ್ಬಿಟ್ಟಿದ್ದೆ ಇವತ್ತು. ಅದಕ್ಕೆ ಲಾಸ್ಟಲ್ಲಿ ಮಾಮೂಲಿ ಪೇಸ್ಟು ಬ್ರಷ್ ಹಾಕಿ ಅದನ್ನು ನೀಟಾಗಿ ತೊಳ್ಕೊಂಡೆ. ಸಬ್ಬಿನದಲ್ಲಿ ಒಂದು ಸಲ ತೊಳ್ಕೊಳ್ತೀನಿ. 2 ವಿಗ್ರಹ ಇರೋದು. ಒಂದು ಸ್ವಲ್ಪ ದೊಡ್ಡ ವಿಗ್ರಹಗಳಾದರೆ ನೀಟಾಗಿ ಕ್ಲೀನ್ ಆಗಿಬಿಡ್ತೈತೆ. ಈ ಥರ ಸಣ್ಣ ಪುಟ್ಟ ವಿಗ್ರಹ ಇದ್ದರೆ ಸಂದಿಗೊಂದಿಲೆಲ್ಲ ನಾವು ಕೈಯಲ್ಲಂತೂ ತೊಳೆಯೋಕ್ಕಾಗಲ್ಲ, ನಾರಲ್ಲೂ ಹೋಗಲ್ಲ. ಅದಕ್ಕೆ ಈ ಥರ ಬ್ರಷಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ಆಗ್ತೈತೆ ಅಂತ ಅಂದ್ಬಿಟ್ಟು ಲಕ್ಷ್ಮೀದೇವಿ ವಿಗ್ರಹ ಮತ್ತು ರಾಯರ್ದು ಇವೆರಡನ್ನೂ ನೀಟಾಗಿ ತೊಳ್ಕೊಂಡೆ. ಯಾರಾದರೂ ದೇವ್ರ ಸಾಮಾನು ತಗೊಳ್ಳೋ ಪ್ಲಾನಲ್ಲಿ ಇದ್ದರೆ ಸಣ್ಣ
ಸಣ್ಣ ಪುಟ್ಟದ್ ಮಾತ್ರ ತಗೊಳಕ್ ಹೋಗ್ಬಿಡ್ರಿ, ತೊಳಿಬೇಕಾದ್ರೆ ತುಂಬಾ ಕಷ್ಟ, ಸಂದಿಗೊಂದಿಲ್ಲ ಕಲೆ ಹೋಗೋದೇ ಇಲ್ಲ. ತಗೊಳ್ತೀರಾ ದೊಡ್ಡದೇ ತಗೋಬಿಡ್ರಿ. ನಾನೇನೋ ದೇವ್ರ ಗುಡಲ್ಲಿ ಪುಟಾಣಿ ಇವು ಇಡಿಸ್ತವೆ, ದೊಡ್ಡ ಜಾಗ ಇಡಿಸಲ್ಲ ಅಂತ ಅಂದ್ಬಿಟ್ಟು ಈ ತರ ಎಲ್ಲ ತುಂಬ್ಕೊಂಡೆ. ತೊಳಿಬೇಕಾದ್ರೆ ನಿಜವಾಗ್ಲೂ ಗೊತ್ತಾಗ್ತೈತೆ, ಸಂದಿಗೊಂದಿಲ್ಲ ಕಲೆನೇ ಹೋಗಲ್ಲ, ತುಂಬಾ ಒದ್ದಾಡ್ಬೇಕು, ಅದನ್ನ ಹಂಗೆ ಬಿಡಕ್ಕೂ ಆಗಲ್ಲ. ಆ ಥರ ಇಷ್ಟು ದೇವ್ರ ಸಾಮಾನ ತೊಳ್ಕೊಳ್ಳೋಷ್ಟಲ್ಲಿ ನನಗೆ 1.5 ಅವರ್ ಟೈಮ್ ಹಿಡೀತು. ನಾನು ಕ್ಲೀನಾಗಿ ತೊಳೆ ತನಕ ಬಿಡೋದಿಲ್ಲ ನಾನು. ಆಮೇಲೆ ಎಲ್ಲ ಒಂದು ಬಿಳಿ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ಅರಿಶಿನ, ಕುಂಕುಮ, ಗಂಧ ಮತ್ತು ಜಾವತ್ ಪುಡಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಗಮ್ ಅಂತ ಇರ್ತೈತೆ ಅಂತ ಅಂದ್ಬಿಟ್ಟು 2-3 ದಿನ ಆದ್ರೂ ಆ ಸ್ಮೆಲ್ ಹಂಗೆ ಇರ್ತೈತೆ. ನಾವು ದೇವ್ರ ಫೋಟೋಕ್ಕೆ, ದೇವ್ರ ಸಾಮಾನಿಗೆಲ್ಲ ಈ ಥರ ಇಡೋದ್ರಿಂದ ಒಂಥರ ದೇವಸ್ಥಾನದಲ್ಲ ಫೀಲು ಮತ್ತು ಪಾಸಿಟಿವ್ ಅಂತ ಅನ್ನಿಸ್ತೈತೆ ಮನೆಯಲ್ಲಿ. ಈ ಟಿಪ್ ಕೊಟ್ಟಿದ್ದು ಸಹ ನಮ್ಮ ಸಬ್ಸ್ಕ್ರೈಬರ್ಸೇ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದು, ಅದನ್ನೇ ಫಾಲೋ ಮಾಡ್ಕೊ ಬರ್ತಾ ಇದ್ದೀನಿ ನಾನು. ಆಮೇಲೆ ದೇವ್ರ ಸಾಮಾನಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲದಕ್ಕೂ ಅರ್ಶಿನ, ಕುಂಕುಮ, ಗಂಧ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡಿಕೊಂಡ್ರೆ ಆಮೇಲೆ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋ ಅಂತ. ಬೇಗ ಮಾಡಿಬಿಡೋಣ, ಟೈಮ್ ಆಗ್ತೈತೆ ಆ ಥರ ಮಾಡಲ್ಲ ನಾನು. ಲೇಟ್ ಆದರೂ ಪರವಾಗಿಲ್ಲ, ನೀಟಾಗೆ ಮಾಡಬೇಕು ಅನ್ನೋದು ನನ್ನ ಟಾಪಿಕ್ ಫ್ರೆಂಡ್ಸ್. 1 ಸೆಕೆಂಡ್ ನಮ್ಮ ದೇವ್ರುಗಳಿಗೆ ಹಿಂಸೆ ಆಗ್ಬಿಡ್ಬೇಕು, ಏನಪ್ಪ ಇಷ್ಟು ತೊಳೆದು ಇಷ್ಟು ಹಿಂಸೆ ಕೊಟ್ಟು ಅಲಂಕಾರ ಮಾಡ್ತಾಳಲ್ಲ ಅಂತ. ಪುಟಾಣಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ನೀಟಾಗಿ ಮಾಡಿಸ್ತೀವಿ ತಾನೇ ಫ್ರೆಂಡ್ಸ್, ಅರ್ಧಂಬರ್ಧ ಮಾಡಿಸಿ ಬಿಟ್ಬಿಡ್ತೀವ, ಅವ್ರ ಹತ್ರ ಕರೆದ್ರೂ ಬಿಡಲ್ಲ. ಅದೇ ಥರ ನಾನು ದೇವ್ರು ಎಷ್ಟೇ ಹಿಂಸೆ ಆದರೂ ಪರವಾಗಿಲ್ಲ, ನೀಟಾಗಿರ್ಬೇಕು ಅಂತ ಅಂದ್ಬಿಟ್ಟು ಈ ಥರ ಉಪಯೋಗಿಸ್ತೀನಿ ನಾನು. ಆಮೇಲೆ ಇದು ಕಳಶಕ್ಕೆ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಮಾಮೂಲಿ ನಾನು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿರ್ತೀನಿ, ಅರ್ಶಿನ ಕುಂಕುಮ ಇಟ್ಕೊಳಕ್ ನೀಟಾಗಿರ್ತೈತೆ ಅಂದ್ಬಿಟ್ಟು. ಮಾಮೂಲಿ ಪೇಪರಲ್ಲಿ ಇಟ್ಕೊಳಕ್ ಹೋದ್ರೆ ಅದು ಮೆತ್ತಗಿರ್ತೈತಲ್ಲ, ನೀಟಾಗಿ ಅರ್ಶಿನ ಕುಂಕುಮ ಕುತ್ಕೊಳ್ಳಲ್ಲ, ಇಡೋಕ್ಕೂ ಆಗಲ್ಲ. ಅದಕ್ಕೆ ನಾನು ಈ ಥರ ಇನ್ವಿಟೇಷನ್ ಕಾರ್ಡ್ ಯಾವ್ದಾರ ಬಂದಿದ್ರೆ ಮದುವೆ ಆಗಿದ ತಕ್ಷಣನೇ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಮದುವೆ ಆಗೋವರೆಗೂ ಕಟ್ ಮಾಡಕ್ಕೆ ಹೋಗಲ್ಲ, ಪಾಪ ಯಾಕೆ ಅದೆಲ್ಲ ಅಪಶಕುನ ಅಂತ ಅಂದ್ಬಿಟ್ಟು. ಆಮೇಲೆ ಕಳಶಕ್ಕೆ ಅರ್ಶಿನ ಎಲ್ಲ ಹಚ್ಕೊಂಡು ನೀಟಾಗಿ ಆಮೇಲೆ ಕುಂಕುಮ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಸಲ ಮಾತ್ರ ಕುಂಕುಮ ಇಟ್ಕೊಂಡಿದ್ದು ಚೆನ್ನಾಗಿ ಬಂತು. ಸ್ವಲ್ಪ ದೊಡ್ಡದಾಗಿ ಕುಂಕುಮ ಇಟ್ಕೊಂಡ್ರೆ ನೀಟಾಗಿ ಕುತ್ಕೊಳ್ತೈತೆ. ಸಣ್ಣದಾಗಿ ನಾವು ಪೇಪರ್ ಕಟಿಂಗ್ ಮಾಡಿಕೊಂಡು ಕುಂಕುಮ ಇಡಕ್ಕೆ ಹೋದ್ರೆ ಅಷ್ಟು ಲಕ್ಷಣವಾಗಿ ಬರೋದಿಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಬಂತು, ನಂಗಂತೂ ಫುಲ್ ಖುಷಿ ಆಯಿತು. ಆಮೇಲೆ ಎಲ್ಲ ಜೋಡಿಸ್ಕೊಂಡು ಹೂವು ತಂದಿತ್ತು ಶಿವ ಮೊನ್ನೆನೇ, ಅದನ್ನು ಇಟ್ಕೊಂಡೆ. ಈ ಸಲ ಹೂವು ಶಿವ ಕೈಲಿ ತರಿಸಿದ್ದಕ್ಕೆ ಸ್ವಲ್ಪ ಬಾಡೋಗಿರೋ ಹೂವು ಕೊಟ್ಬಿಟ್ಟಿದ್ರು. ನೋಡ್ಕೊಳ್ಳಲ್ಲ ಗಂಡು ಮಕ್ಕಳು, ಅದಕ್ಕೆ ಶಾಪಿಂಗ್ ಕಳಿಸ್ಬಾರ್ದು. ನಾವು ಹೋದ್ರೇ ಸರಿ. ನಾನು ಹೋದ್ರೆ ಏನಾದರೂ ಹೂವು ತೊಗೊಬಂದ್ರೆ 15 ದಿನ 20 ದಿನ ಆದರೂ ಫ್ರೆಶ್ ಆಗಿರ್ತೈತೆ, ಅಷ್ಟು ಫ್ರೆಶ್ ಆಗಿ ತೊಗೊಬರ್ತೀನಿ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನನ್ನ ಗಂಡನ ಹತ್ರ ಹೆಂಗಿರ್ತೈತೆ. ನಂದು ಪೂಜೆ ಗೀಜೆ ಎಲ್ಲ ಮುಗೀತು ಫ್ರೆಂಡ್ಸ್. ನನ್ನ ಗಂಡ ಮಧ್ಯಾಹ್ನ ಮಾಡಿರೋ ಅನ್ನನ ತಿಂದುಬಿಟ್ಟು ಮಗು ತಂಗ್ಳನ್ನ ಹಾಲ್ನ ಹಾಕ್ತಾ ಇದೆ. ನಾನು ಬೆಳಗ್ಗೆ ಮಾಡಿರೋ ತಂಗಳ ಮುದ್ದೆ ಇತ್ತು ಫ್ರೆಂಡ್ಸ್. ಮತ್ತೆ ಈಗ ಇನ್ನೊಂದು ರೆಸಿಪಿ ಮಾಡ್ಬೇಕು ಫ್ರೆಂಡ್ಸ್. ನಾನು ಇಲ್ಲಿ ನಮ್ಮ ಫೇವ್ರೇಟ್ ಹಾಗಲಕಾಯಿನ ಕಟ್ ಮಾಡಿ ಅರ್ಶಿನ ಉಪ್ಪು ಹಾಕಿ ಇಟ್ಟಿದ್ದೀನಿ, ನೆನೆಯಕ್ಕೆ ಇಟ್ಟಿದ್ದೀನಿ. ಕಟ್ ಮನೇಲಿ ಯಪ್ಪ ಓನರ್ ಒಂದು ಡೂಪ್ಲೆಕ್ಸ್ ಹೌಸ್ ಕೊಡಬಾರ್ದ ನಮ್ಗೆ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅದಕ್ಕೆ ಹಾಗಲಕಾಯಿ ಫ್ರೈ ಮಾಡ್ಬೇಕು ಫ್ರೆಂಡ್ಸ್. ನಾನು ಹೆಂಗೋ ಕಾಳು ಸಾರು, ತಂಗಳ ಮುದ್ದೆ, ತಂಗಳನ್ನ ಐತೆ ಅದೇ ತಿನ್ನೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಶಿವ ಟೊಮೊಟೊ ತಂದಿಕ್ಕೈತೆ. ಇದು ನೋಡಿದ ತಕ್ಷಣ ನನಗೆ ಟೊಮೊಟೊ ಗೊಜ್ಜು ತಿನ್ಬೇಕು ಅಂತ ಅನಿಸ್ತಿದೆ. ಅಪ್ಪಿ ಟೊಮೊಟೊ ರೇಟ್ ಹೆಂಗೈತೆ? kg 25? ಅಂದ್ರೆ ಜಾಸ್ತಿನಾ ಕಮ್ಮಿನಾ? ನಮ್ಮ ರೇಂಜಿಗೆ ಜಾಸ್ತಿನೇ, ಆದ್ರೂ ಬಿಸಿಯನ್ನ ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿನ್ಲಾ, ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ಆಮೇಲೆ ಹಾಗಲಕಾಯಿ ಫ್ರೈ ಬರ್ತೀನಿ. ಏನಾರ ತಿನ್ಬೇಕು ಅಂದ್ರೆ ಆ ತಕ್ಷಣನೇ ತಿನ್ಬೇಕು ಫ್ರೆಂಡ್ಸ್. ನಾಳೆ ಇರ್ತೀವೋ ಇರೋಲ್ಲ ಗೊತ್ತಿಲ್ಲ, ತಿನ್ಬೇಕು ಹಂಗ ಅನ್ಕೋಬಾರ್ದು. ನನ್ ಗಂಡನ್ಗೆ ಟಾಮಿಗೆ ಯಾರ್ ಗತಿ, ನಾನಿಲ್ಲ ಅಂದ್ರೆ. ಅಪ್ಪ ಅವ್ನಿಗೆ ತಂಗ್ಳನ್ನ ಆಗ್ತಿದ್ಯಾ? ನನ್ ಗಂಡನ್ಗೂ ಟಾಮಗು ತಂಗ್ಳು ಊಟ ಹಾಕ್ಬಿಟ್ಟು ನಾನು ಬಿಸಿ ಊಟ ಮಾಡ್ಕೊಂಡ್ ತಿಂತೀನಲ್ಲ, ನಾನು ಉದ್ದಾರ ಆಗ್ತೀನಪ್ಪಿ. ಬನ್ನಿ ಫ್ರೆಂಡ್ಸ್, ಬಿಸಿ ಅನ್ನ ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಹಾಗಲಕಾಯಿ ಫ್ರೈಗೆ ಬರ್ತೀನಿ. ಕೇವಲ 20 ನಿಮಿಷದಲ್ಲಿ ಬಿಸಿ ಅನ್ನ ಟೊಮೊಟೊ ಗೊಜ್ಜು, ಕಾಳು ಸಾರನ್ನ ಕುದಿಸಿ ಗಟ್ಟಿ ಮಾಡಿ ಪಲ್ಯ ಮಾಡ್ಕೊಂಡೆ ಫ್ರೆಂಡ್ಸ್. ಚೆನ್ನಾಗಿ ಕುದಿಸಿದ್ರೆ ಸಾರೆಲ್ಲ ಸುಂಡೋಗ್ಬಿಟ್ಟು ಪಲ್ಯ ಆಗ್ತೈತೆ. ಈಗ 1-2-3 ದಿನದಿಂದ ಸರಿಯಾಗಿ ಊಟ ಮಾಡಲಿಲ್ಲ ಫ್ರೆಂಡ್ಸ್. ಅದೇನೋ ಇವಾಗಲೇ ಟೊಮೊಟೊ ಗೊಜ್ಜು ಬಿಸಿ ಅನ್ನ ತಿನ್ನೋಣ ಅಂತ ಅನ್ನಿಸ್ತು. ಇದಾರ ತಿಂತಿನ ಹೊಟ್ಟೆ ತುಂಬ ನೋಡುವ, ಕಾದ್ ನೋಡುವ. ಚೆನ್ನಾಗೈತೆ ಟೊಮೊಟೊ ಗೊಜ್ಜು. ಓಕೆ ಫ್ರೆಂಡ್ಸ್, ಈಗ ಹಾಗಲಕಾಯಿ ಫ್ರೈಗೆ ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಜಾಸ್ತಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಸಲ. ಇಲ್ಲಿ ಹಾಗಲಕಾಯಿ ಉಪ್ಪಾಕಿ ನೆನ್ಸಿಟ್ಟು ಇಟ್ಕೊಂಡಿದ್ನಲ್ಲ, ಉಪ್ಪು ಅರ್ಶನಕ್ಕೆ ಅದನ್ನ ಟೈಟಾಗಿ ಹಿಂಡಿದೆ ಫ್ರೆಂಡ್ಸ್. ಇಷ್ಟು ರಸ ಬಂದೈತೆ. ಇದನ್ನ ನಮ್ಮ ಶತ್ರುಗಳಿಗೆ ಯಾರಿಗಾದ್ರೂ ಕುಡಿಸ್ಬೋದು. ಓಕೆ ಫ್ರೆಂಡ್ಸ್, ಈಗ ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಫ್ರೆಂಡ್ಸ್. ಯಾಕಂದ್ರೆ ನಾವು ಬರೀ ಹಬೆನಲ್ಲಿ ಎಣ್ಣೆನಲ್ಲೇ ಬೇಯಿಸಬೇಕು ಹಾಗಲಕಾಯಿನ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗಲಕಾಯಿನ. ಆಮೇಲೆ ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ಕರಿಬೇವು ಹಾಕೊಂಡು, ಹಸಿಮೆಣಸಿನಕಾಯಿ ಹಾಕೊಂಡು ಅದು ಚಿಟಪಟ ಅಂತ ಸಿಡಿದ ಮೇಲೆ ಆಮೇಲೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮದುವೆ ಆದ್ಮೇಲೆ ಒಂದು ಅಬ್ಸರ್ವ್ ಮಾಡಿದೆ, ಶಿವಾಗೆ ಹಾಗಲಕಾಯಿ ಅಂದ್ರೇನೆ ಆಗ್ತಾ ಇರ್ಲಿಲ್ಲ. ಅದನ್ನ ನೋಡಿದ್ರೇನೆ 3 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂತಾಯ್ತು. ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಲಕಾಯಿನ ಮಾಡೋ ರೀತಿ ಚೇಂಜ್ ಮಾಡ್ಕೊಂಡ್ರೆ ಇಷ್ಟ ಆಗ್ತೈತೆ. ಈ ರೆಸಿಪಿನ ಒಂದ್ಸಲ ಮಾಡಿದೆ ಅಷ್ಟೇ, ಅಡಿಕ್ಟ್ ಆಗ್ಬಿಡ್ತು. ಹೇಳ್ಬೇಕು ಅಂದ್ರೆ ಹಾಗಲಕಾಯಿ ಫ್ರೈ ನನಗೆ ಹುಳಿ ಎಲ್ಲ ಹಂಗೆ ತಿನ್ಕೋತೈತಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಹಾಗಲಕಾಯಿನ ರಸಾಲೆ ಹಿಂಡಿ ಸೈಡ್ಗೆ ಇಟ್ಕೊಂಡಿದ್ದೆಲ್ಲ ಹಾಗಲಕಾಯಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹೆಂಗ್ ಬೇಯಿಸ್ಬೇಕು ಅಂತಂದ್ರೆ
ಮ್ಯಾಕ್ಸಿಮಮ್ ಒಂದು 20 ನಿಮಿಷ ಆಗ್ತೈತೆ ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಎಣ್ಣೆನಲ್ಲಿ ಹುರ್ಕೋಬೇಕು ಚೆನ್ನಾಗಿ. ಆಮೇಲೆ ಟೊಮೊಟೊ ಹಾಕೋಬೇಕು. ಈ ಸಲ ಟೊಮೊಟೊ ಜಾಸ್ತಿ ಹಾಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರು ಚೆನ್ನಾಗಿರ್ತೈತೆ. ಟೊಮೊಟೊ ರೇಟ್ ನೋಡಿಕೊಂಡು ಕಮ್ಮಿ ಮಾಡಿಕೊಂಡೆ, ಟೊಮೊಟೊ ಕಮ್ಮಿ ಹಾಕೋದು. ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ ಅರಿಶಿನ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇವಿಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ನೋಡೋಕ್ಕೆ ಸಿಂಪಲಾಗಿ ಆಗೋಗ್ತೈತೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಇದಕ್ಕೆ ಮ್ಯಾಕ್ಸಿಮಮ್ 30-40 ನಿಮಿಷ ಟೈಮ್ ಬೇಕೇ ಬೇಕು. ಮತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹಾಗಲಕಾಯಿ ಎಲ್ಲನೂ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತ ಆಗ್ಲೇ ಹೇಳಿದ್ದು. ಇದನ್ನು ಚೆನ್ನಾಗಿ ಹುರ್ಕೊಂಡು ಲೋ ಫ್ಲೇಮಲ್ಲೇ ಮಸಾಲೆ ಎಲ್ಲ ಹಿಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೋಬೇಕು. ನಮ್ಮನೇಲಿ ಇರಲಿಲ್ಲ ಫ್ರೆಂಡ್ಸ್, ರೇಟ್ ಜಾಸ್ತಿ ತರಿಸಿಲ್ಲ. ಈ ಪಲ್ಯ ಈಗ ತಿನ್ಬಾರ್ದು, ಬೆಳಗ್ಗೆಗೆ ತಿನ್ಬೇಕು. ನಾನು ಅಡುಗೆ ಮಾಡೋಷ್ಟರಲ್ಲಿ 11 ಗಂಟೆ ರಾತ್ರಿ ಫ್ರೆಂಡ್ಸ್. ಇಬ್ರು ಬಿತ್ಕೊಂಡವ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಗುಡ್ ನೈಟ್ ಆಮ್ಸಿ. ಇವನ್ಗೂ ಫ್ಯಾನ್ ಬೇಕು ಅಂದ್ಬಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಇವನು ಸೆಕೆಗೆ ತಡ್ಕೊಳಲ್ಲ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಬಾಯ್ ಬಾಯ್.